ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ನಾವು ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಮಾತನಾಡಲಿದ್ದೇವೆ. ಇದರ ಹೆಸರು ಆಮವಾತ ಅಂತ ಕೂಡ ಕರೆಯಲ್ಪಡುತ್ತೆ. ಸೊ ಈ ರೋಗ ಲಕ್ಷಣಗಳೇನು, ಇದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು, ಇದಕ್ಕೆ ಹೇಗೆಲ್ಲ ಚಿಕಿತ್ಸೆಗಳನ್ನು ತಗೊಳ್ಬಹುದು ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್. ಸೊ ಮೊದಲಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಆಮವಾತ ಅಂತ ಏನು ಹೇಳ್ತೀವಿ, ಬರೋದು ಯಾಕೆ, ಹಾಗೆ ಈ ರೋಗ ಏನು ಅನ್ನೋದು ತಿಳಿಸ್ಕೊಡಿ. ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅಂತ ನೀವು ಏನು ಹೇಳಿದ್ರಿ, ಇದು ಒಂದು ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆರ್ಥರೈಟಿಸ್ ಅಂದರೆ ಆರ್ತ್ರ ಅಂದರೆ ಜಾಯಿಂಟ್, ನಮ್ಮ ಸಂಧಿ, ಮತ್ತು ಐಟಿಸ್ ಅಂದರೆ ಇನ್ಫ್ಲಮೇಷನ್, ಎಲ್ಲಿ ಉರಿ ಮತ್ತು ಊತ ಇರುತ್ತೆ. ಇಂಥ ಕಂಡೀಷನಲ್ಲಿ ಈ ಆಮವಾತದಲ್ಲಿ ಏನು ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಇದು ಸಂಧಿಗಳನ್ನು ಅಫೆಕ್ಟ್ ಮಾಡುತ್ತೆ. ಹೇಗೆ ಕಳೆದ ವಾರದಲ್ಲಿ ಈ ಸಂಧಿವಾತದ ಬಗ್ಗೆ ಹೇಳಿದ್ವಿ ಅಥವಾ ಆಸ್ಟಿಯೋ ಆರ್ಥರೈಟಿಸ್, ಅದರಲ್ಲಿ ದೊಡ್ಡ ದೊಡ್ಡ ಸಂಧಿಗಳನ್ನು ಅಫೆಕ್ಟ್ ಮಾಡುತ್ತೆ. ಮಂಡಿಗಳಾಗಿರ್ಬೋದು, ಭುಜ ಆಗಿರ್ಬೋದು, ಅಥವಾ ಹಿಪ್ ಜಾಯಿಂಟ್ ಆಗಿರ್ಬೋದು, ಈ ಥರದ್ದು. ಆದರೆ ಈ ಸಂಧಿವಾತ, ಇದು ಆಮವಾತದಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ನಲ್ಲಿ ದೊಡ್ಡ ಸಂಧಿಗಳನ್ನು ಇನ್ವಾಲ್ವ್ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಸಣ್ಣ ಜಾಯಿಂಟ್ಸ್ಗಳು, ಎಸ್ಪೆಷಲಿ ಕೈಗಳಲ್ಲಿ, ಈ ಜಾಯಿಂಟ್ಸನ್ನು ಅಫೆಕ್ಟ್ ಮಾಡುತ್ತೆ. ಸೊ ಈ ರುಮಟಾಯ್ಡ್ ಆರ್ಥರೈಟಿಸ್ ಹೆಚ್ಚಾಗಿ ಯಾರಲ್ಲಿ ಕಾಣಿಸ್ಕೊಳ್ಬಹುದು ಅಂತ? ಹೆಚ್ಚಾಗಿ ಹೆಂಗಸರಲ್ಲಿ, ಹೆಂಗಸರಲ್ಲಿ ಇಬ್ಬರಲ್ಲೂ ಬರುತ್ತೆ. ಆದರೆ ಇದರ ರೇಷಿಯೋ 3:1 ಅಂತ ಹೇಳ್ತೀವಿ. ಅಂದರೆ ಏನು, ಒಂದು 10ರಲ್ಲಿ ಮೂರು ಹೆಂಗಸರಲ್ಲಿ ಬರ್ಬೋದು, ಒಬ್ಬ ಗಂಡಸರಲ್ಲಿ ಬರ್ಬೋದು, ಈ ತರ ಇರುತ್ತೆ. ಸೊ ಈ ಆಮವಾತ ಹೇಗೆ, ಅದು ಡಿಫರೆನ್ಸ್ ಹೇಗೆ, ಹೆಂಗಸರಲ್ಲಿ ಹೆಚ್ಚು ಯಾಕೆ, ಗಂಡಸರಲ್ಲಿ ಯಾಕೆ ಕಮ್ಮಿ ಅನ್ನೋದು? ಓಕೆ, ಹೆಂಗಸರಲ್ಲಿ ಸಾಮಾನ್ಯವಾಗಿ ಈ ಮೆನ್ಸ್ಟ್ರುವಲ್ ಸೈಕಲ್ಸ್, ಈ ತಿಂಗಳ ಮುಟ್ಟ ಆಗೋದೇನಿರುತ್ತೆ, ಅದು ಪ್ರತಿ ತಿಂಗಳು ಆಗ್ತಿರೋದ್ರಿಂದ ಶರೀರದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತು ಹಲವಾರು ಸಂಶೋಧನೆಗಳು ಏನು ದೃಢಪಡಿಸುತ್ತೆ ಅಂದರೆ, ಹೆಂಗಸರು ತುಂಬ ಎಮೋಷ್ನಲಿ ಸ್ಟ್ರಾಂಗ್ ಇರ್ತಾರೆ. ಅಂದರೆ ಏನಾದರೂ ಈ ಇಮೋಷ್ನಲ್ ಫ್ಯಾಕ್ಟರ್ಸಿಂದ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ. ಅಂಥವರಲ್ಲಿ ಇಮ್ಯೂನ್ ಸಿಸ್ಟಮ್, ಈ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಏನು ಹೇಳ್ತೀವಿ, ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಶರೀರ ಒಂದು ರೋಗ ತಡೆಯುವ ಶಕ್ತಿ ಏನಿರುತ್ತೆ, ಇಮ್ಯೂನ್ ಸಿಸ್ಟಮ್, ಅದನ್ನು ವೀಕ್ ಮಾಡಿಬಿಡುತ್ತೆ. ಜೊತೆಯಲ್ಲಿ ಶರೀರ ಏನು ಹೊರಗಿನ ಫೋರ್ಸಸ್ಸನ್ನು ಫೈಟ್ ಮಾಡಬೇಕು, ಆದರೆ ಆ ಶರೀರದಲ್ಲಿರುವ ಅಂಗಗಳನ್ನೇ ಅದರ ವೈರಿ ಅಥವಾ ಎನಿಮಿ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಹೆಂಗಸರಲ್ಲಿ ಈ ರೀತಿಯ ಸಿಂಪ್ಟಮ್ಸ್ ಇರೋದ್ರಿಂದ, ಅಥವಾ ಈ ಸೈಕಲ್ಸ್ ಆಗೋದು, ಅಥವಾ ಅವ್ರದ್ದು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇದು ಇಮ್ಯೂನ್ ಸಿಸ್ಟಮ್ನ ಬೇಗ ಅಟ್ಯಾಕ್ ಮಾಡ್ಬೋದು. ಅದರಿಂದ ಇನ್ಸಿಡೆನ್ಸ್ ಜಾಸ್ತಿ ಇರ್ಬೋದು. ಓಕೆ, ಸೊ ಇದನ್ನ ಮೊದಲನೇ ಹಂತದಲ್ಲೇ ಕಂಡು ಹಿಡ್ಕೊಳ್ಬಹುದು ಅಂದರೆ ಯಾವ ರೀತಿ ಕಂಡು ಹಿಡ್ಕೊಳ್ಬಹುದು? ಇದಕ್ಕೆ ಹಲವಾರು ಮಾನದಂಡಗಳಿದ್ದಾವೆ. ಮೊದಲು ಈ ಸಂಧಿಗಳಲ್ಲಿ ನೋವು ಬರುತ್ತೆ. ಆ ನೋವು ಬರುತ್ತೆ, ಆದರೆ ಅದೇ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅಂತ ದೃಢಪಡಿಸೋ ಲಕ್ಷಣ ಅಲ್ಲ. ಕೆಲವು ಕ್ರೈಟೀರಿಯಾಸ್ ಹೇಳ್ತಾರೆ. ಅಂದರೆ ಒಂದು ಈ ಸಂಧಿಗಳಲ್ಲಿ ಉರಿ ಮತ್ತು ಊತ ಯಾವಾಗ 6 ವಾರ ಅಥವಾ 6 ವಾರಕ್ಕಿಂತ ಹೆಚ್ಚಿಗೆ ಇರುತ್ತೆ, ಅದು ಒಂದು ಲಕ್ಷಣ ಆಗ್ಬೋದು. ಎರಡನೇದು ಈ ಸಿಮಿಟ್ರಿಕಲ್ ಅಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಈಗ ಬಲಗಡೆ ಮಂಡಿ ಆಯಿತು, ಎಡಗಡೆ ಮಂಡಿಗೂ ಆಗುತ್ತೆ. ಅದರ ತೀವ್ರತೆ ಬೇರೆ ಬೇರೆ ಇರ್ಬೋದು, ಆದರೆ ಸಿಮಿಟ್ರಿಕಲ್, ಒಂದು ಸೈಡಿನ ಜಾಯಿಂಟನ್ನು ಅಫೆಕ್ಟ್ ಮಾಡ್ತು ಅಂದರೆ ಇನ್ನೊಂದು ಸೈಡಿನ ಜಾಯಿಂಟನ್ನು ಅಫೆಕ್ಟ್ ಮಾಡುತ್ತೆ. ಇದು ಒಂದು. ಇನ್ನೊಂದು ರಕ್ತದ ಪರೀಕ್ಷೆ ಮಾಡಿದಾಗ ಒಂದು ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಬರುತ್ತೆ ಬ್ಲಡ್ ಸೀರಮ್ನಲ್ಲಿ. ಅದರ ಪ್ರಮಾಣ ಈ ನಾರ್ಮಲ್ ರೇಂಜ್ಗಿಂತ ತುಂಬ ಹೆಚ್ಚಿಗೆ ಇರುತ್ತೆ. ಇದು ಒಂದು ಮಾನದಂಡ ಆಗುತ್ತೆ. ಈ ರುಮಟಾಯ್ಡ್ ನಾಡ್ಯೂಲ್ಸ್ ಅಂತ ಹೇಳ್ತೀವಿ, ಅಂದರೆ ಗಂಟುಗಳಾಗತ್ತೆ, ಈ ಸಂಧಿಗಳ ಸುತ್ತಲೂ ಮುತ್ತಲೂ ಗಂಟುಗಳಾಗತ್ತೆ, ಇದು ಒಂದು ಲಕ್ಷಣ ಆಗಿರ್ಬೋದು. ಈ ಥರದ ಒಂದು 6ರಿಂದ 7 ಲಕ್ಷಣಗಳಿರುತ್ತೆ. ಇದರಲ್ಲಿ ಅಟ್ಲೀಸ್ಟ್ ಒಂದು 4 ಲಕ್ಷಣಗಳು ಇರಬೇಕು ಒಬ್ಬ ಮನುಷ್ಯನಲ್ಲಿ. ಅದು 6 ವಾರ ಅಥವಾ 6 ವಾರಕ್ಕಿಂತ ಹೆಚ್ಚಿಗೆ ಇರಬೇಕು. ಈ ಥರ ಇದ್ದ ಪಕ್ಷದಲ್ಲಿ ಇವನಿಗೆ ಖಂಡಿತವಾಗಿಯೂ ಆಮವಾತ ಇದೆ ಅಂತ ದೃಢಪಡಿಸ್ಕೋಬಹುದು. ಓಕೆ, ಸೊ ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಹೇಳಿದ್ರಿ, ರುಮಟಾಯ್ಡ್ ಫ್ಯಾಕ್ಟರ್ ಅಂದರೆ ಏನು? ಓಕೆ, ನಾವು ಆಗಲೇ ಹೇಳಿದ್ವಿ, ಅಂದರೆ ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿದ್ವಿ. ಅಂದರೆ ಏನು ರೋಗ ಆಗದೇ ಇರುವಂತಹ ಒಂದು ತಡೆಯೋ ವ್ಯವಸ್ಥೆ ಶರೀರದಲ್ಲಿ ಏನಿದೆ, ಅದನ್ನು ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ಶರೀರದ ಜೀವಕೋಶಗಳು, ಸೆಲ್ಸ್ ಅಥವಾ ಧಾತುಗಳು, ಆರ್ಗನ್ ಸಿಸ್ಟಮ್ಸ್, ಇವೆಲ್ಲ ಒಟ್ಟಿಗೆ ಇನ್ ದ ಲ್ಯಾಂಗ್ವೇಜ್ ಆಫ್ ಕೆಮಿಕಲ್ಸ್ ಹಲವಾರು ಸ್ರಾವಗಳನ್ನು ಉತ್ಪತ್ತಿ ಮಾಡ್ತಿರುತ್ತೆ. ಆ ಕೆಮಿಕಲ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ಕೊಳ್ಳುತ್ತೆ.
ಇದೆಲ್ಲ ಒಟ್ಟಿಗೆ ಕೆಲಸ ಮಾಡಿಬಿಟ್ಟು ನಮ್ಮ ಶರೀರ ಸುಸ್ಥಿತಿಯಲ್ಲಿ ಆರೋಗ್ಯವಾಗಿರುವಂಗೆ ಮಾಡುತ್ತೆ. ಯಾವಾಗ ನೀವು ಹೇಳಿದ್ರಿ ರುಮಟಾಯ್ಡ್ ಫ್ಯಾಕ್ಟರ್ ಅಂದರೆ ಏನು ಅಂತ, ಈ ಶರೀರ ಏನು ಮಾಡುತ್ತೆ, ಹಲವಾರು ರೀತಿಯ ಪ್ರೋಟೀನ್ಸನ್ನು, ಈ ಇಮ್ಯೂನ್ ಸಿಸ್ಟಮ್ ಹಲವಾರು ರೀತಿಯ ಪ್ರೋಟೀನ್ಸನ್ನು ಉತ್ಪಾದನೆ ಮಾಡುತ್ತೆ. ಈ ಪ್ರೋಟೀನ್ಸ್ ಯಾವಾಗ ಶರೀರದ ಧಾತುಗಳನ್ನೇ ಡ್ಯಾಮೇಜ್ ಮಾಡೋ ಮಟ್ಟದಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ, ಆಗ ಇದನ್ನು ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರುಮಟಾಯ್ಡ್ ಫ್ಯಾಕ್ಟರ್ ಬಗ್ಗೆ ಹೇಳಿದ್ರಿ. ಸೊ ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಹೆರಿಡಿಟರಿ ವೈಸ್ ಕೂಡ ಬರಬಹುದಾ ಒಬ್ಬ ಮನುಷ್ಯನಿಗೆ? ಬರಬಹುದು. ಹಲವಾರು ಆರೋಗ್ಯದ ಸಮಸ್ಯೆಗಳು ಅನುವಂಶೀಯವಾಗಿ ಬರುತ್ತೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಸಹ ಹಾಗೇನೆ. ಆದರೆ ಇದರ ಪ್ರಮಾಣ 100ರಲ್ಲಿ 1-2% ಅಂತ ಅನ್ಕೋಬಹುದು. ಓಕೆ, ಸೊ ಒಬ್ಬ ಮನುಷ್ಯನಲ್ಲಿ ರುಮಟಾಯ್ಡ್ ಫ್ಯಾಕ್ಟರ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದಾಗ ಆತ ಹೇಗೆಲ್ಲ ಒಂದು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬಹುದು ಮುಂಚೆನೆ ಅಂತ? ಆಮವಾತ ಅಂತ ಹೇಳಿದ್ವಿ. ಆಮ ಅಂದರೆ ಅದಕ್ಕೆ ಇಂಗ್ಲೀಷ್ ಕೋರ್ಲೇಟ್ ವರ್ಡು ಮೆಟಬಾಲಿಕ್ ಟಾಕ್ಸಿನ್ ಅಂತ ಹೇಳ್ತೀವಿ. ಅಂದರೆ ಏನಾದ್ರು ಆಹಾರ ತಿಂತೀರಾ, ಅದು ಪೂರ್ತಿ ಪಚನವಾಗಬೇಕು, ಡೈಜೆಸ್ಟ್ ಆಗಬೇಕು. ಶರೀರಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಅದನ್ನು ಬ್ಲಡ್ನಲ್ಲಿ ಅಬ್ಸಾರ್ಬ್ ಮಾಡಿಕೊಂಡು ಸರ್ಕ್ಯುಲೇಷನ್ನಲ್ಲಿ ಕನ್ವೆ ಮಾಡುತ್ತೆ. ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಏನು ಬೇಕಿಲ್ಲದ್ದು ಅದು ಮೆಟಬಾಲಿಕ್ ಟಾಕ್ಸಿನ್ಸ್ ಆಗಿ, ವೇಸ್ಟ್ ಆಗಿ ಶರೀರದಿಂದ ಎಲಿಮಿನೇಟ್ ಆಗಬೇಕು. ಆದರೆ ಈ ಆಮವಾತದಲ್ಲಿ ಏನಾಗುತ್ತೆ, ಈ ನಮ್ಮ ಜಠರ ಶಕ್ತಿ, ಡೈಜೆಸ್ಟಿವ್ ಫೈರ್ ವೀಕ್ ಇರುತ್ತೆ. ಆಗ ಶರೀರದಿಂದ ಮೆಟಬಾಲಿಕ್ ಟಾಕ್ಸಿನ್ ಸರಿಯಾದ ರೀತಿಯಲ್ಲಿ ಎಲಿಮಿನೇಟ್ ಆಗೋದಿಲ್ಲ, ಹೊರಗಡೆ ಹೋಗೋದಿಲ್ಲ. ಆಗ ಅದು ರಕ್ತದಲ್ಲಿ ಸೇರ್ತಾ ಆಮ ಅಥವಾ ಮೆಟಬಾಲಿಕ್ ವೇಸ್ಟ್ ಆಗ್ತಾ ಬರುತ್ತೆ. ಇದು ಶರೀರದ ಧಾತುಗಳಿದೆ, ಜೀವಕೋಶಗಳಿದೆ, ಇದೆಲ್ಲ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಇದರಿಂದ ರಕ್ತದಲ್ಲಿ ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಅದು ಆಂಟಿಬಾಡಿ, ಇದರ ಪ್ರಮಾಣವನ್ನು ಜಾಸ್ತಿ ಮಾಡ್ಬೋದು. ಸೊ ಆದ್ದರಿಂದ ಈ ಥರ ಅನುವಂಶೀಯವಾಗಿ ಬರೋ ಸಾಧ್ಯತೆ ಇದೆ, ಅಥವಾ ಫ್ಯಾಮಿಲಿಲಿಲ್ಲ ಆದರೂ ಬರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಒಬ್ಬ ಮನುಷ್ಯ ಈ ಥರ ಬರದೇ ಇರಬೇಕು ಅಂದರೆ, ಜಾಯಿಂಟ್ಸ್ ಎಲ್ಲ ಅಫೆಕ್ಟ್ ಆಗದೇ ಇರಬೇಕು, ಅಥವಾ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಆಗದೇ ಇರಬೇಕು ಅಂದರೆ ಒಳ್ಳೆ ರೀತಿಯ ಆಹಾರವನ್ನು ತಿನ್ನಬೇಕು, ಚಟುವಟಿಕೆಯಾಗಿ ಇರಬೇಕು. ಇದರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಬರೋ ಸಾಧ್ಯತೆಯನ್ನು ಚೆನ್ನಾಗಿ ತಡೆಗಟ್ಟಬಹುದು. ಸೊ ಹೆಲ್ದಿ ಜಾಯಿಂಟ್ಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಸೊ ಹೆಲ್ದಿ ಜಾಯಿಂಟ್ಸ್ ಅಂದರೆ ಹೇಗೆ ಕಂಡು ಹಿಡಿತೀರಾ ಅದನ್ನಂತ? ಓಕೆ, ಲಕ್ಷಣಗಳು. ಈಗ ಒಂದು ಜಾಯಿಂಟ್ ಅಫೆಕ್ಟ್ ಆಗಿದೆ ಅಂದರೆ ನಿಮಗೆ ನೋವಿರುತ್ತೆ, ಊತ ಬರುತ್ತೆ, ನಡಿಬೇಕಾದ್ರೆ ಕ್ರೆಪಿಟೇಷನ್ಸ್ ಅಂತ ಹೇಳ್ತೀವಿ, ವಿವಿಧ ಸೌಂಡ್ಗಳನ್ನು ಮಾಡುತ್ತೆ. ಈ ಥರದ್ದೆಲ್ಲ ಸೂಚಿಸುತ್ತೆ ಜಾಯಿಂಟ್ಸ್ನಲ್ಲಿ ಏನಾದ್ರು ಒಂದು ದುಷ್ಪರಿಣಾಮ ಆಗ್ತಾ ಇರ್ಬೋದು ಅಂತ. ಆದರೆ ಒಂದು ಹೆಲ್ತಿ ಜಾಯಿಂಟ್ ಅಂತ ಯಾವಾಗ ಕರಿತೀರಾ, ಜಾಯಿಂಟ್ ಅಂದರೆ ಏನು, ಬೇಸಿಕಲಿ ಮೂಳೆಗಳಿರುತ್ತೆ, ಮೂಳೆ ಮಧ್ಯ ಸಂಧಿ ಇರುತ್ತೆ, ಆ ಸಂಧಿಯಲ್ಲಿ ಒಂದು ಸೈನೋವಿಯಲ್ ಮೆಂಬ್ರೇನ್ ಇರುತ್ತೆ, ಅದನ್ನು ಮೂಳೆಯನ್ನು ಆವರಿಸುವಂಥ ಒಂದು ಮೆಂಬ್ರೇನ್ ಅದು. ಮತ್ತು ಮಧ್ಯದಲ್ಲಿ ಒಂದು ಜಿಡ್ಡಿನ ಪದಾರ್ಥ ಇರುತ್ತೆ, ಸೈನೋವಿಯಲ್ ಫ್ಲೂಯಿಡ್ ಅಂತ. ಇದು ಮೂಳೆಗಳ ಏನು ಮೂಮೆಂಟ್ನಲ್ಲಿ ಘರ್ಷಣೆ ಆಗದೆ ಇರೋ ಥರ ಒಳ್ಳೆ ಗ್ಲೈಡಿಂಗ್ ಮೂಮೆಂಟನ್ಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಈ ಹೆಲ್ತಿ ಜಾಯಿಂಟ್ನಲ್ಲಿ ಇಷ್ಟಿರುತ್ತೆ. ಮತ್ತು ಜಾಯಿಂಟ್ಸನ್ನು ಸಪೋರ್ಟ್ ಮಾಡೋದಕ್ಕೆ ಕೆಲವು ಈ ಟೆಂಡಾನ್ಸು, ಲಿಗಮೆಂಟ್ಸು ಇವೆಲ್ಲ ಜಾಯಿಂಟ್ಸಿನ ಸುತ್ತಲೂ ಇರುತ್ತೆ. ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಏನೋ ಒಂದು ತೆಳ್ಳು ಮೂಳೆ ಪದಾರ್ಥ ಇರುತ್ತೆ, ಅದು ಸಹ ಜಾಯಿಂಟನ್ನು ಆವರಿಸಿರುತ್ತೆ. ಇದು ಒಂದು ಜಾಯಿಂಟನ್ನು ತುಂಬ ಸುಸ್ಥಿತಿಯಲ್ಲಿಡುತ್ತೆ, ಶಕ್ತಿಯುತವಾಗಿಡುತ್ತೆ. ಓಕೆ ಡಾಕ್ಟರ್, ಸೊ ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಸೊ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಎಫೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬರೋಣ. ಓಕೆ ವೀಕ್ಷಕರೇ, ಈಗ ಒಂದು ಚಿಕ್ಕ ವಿರಾಮ ತಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್. ಓಕೆ ಡಾಕ್ಟರ್, ಇದಕ್ಕೂ ಮುಂಚೆ ನಾವು ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ರುಮಟಾಯ್ಡ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಸೊ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತಾ, ಇಲ್ಲ ಅದೇನಾದರೂ ಎಫೆಕ್ಟ್ ಮಾಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಈ ರೋಗ ಒಂದು ವಿಚಿತ್ರವಾದ ರೋಗ. ಇದು ಹೆಂಗಸರಲ್ಲಿ ಹೆಚ್ಚಿಗೆ ಅಫೆಕ್ಟ್ ಮಾಡುತ್ತೆ, ಹೌದು. ಬಟ್ ಇನ್ನೊಂದು ವಿಚಿತ್ರತೆ ಏನು ಅಂದರೆ, ಯಾವಾಗ ಹೆಂಗಸರು ಪ್ರೆಗ್ನೆನ್ಸಿಯಲ್ಲಿರ್ತಾರೆ, ಒಂದು ಗರ್ಭಾವಸ್ಥೆಯಲ್ಲಿರ್ತಾರೆ, ಆಗ ಈ ರೋಗ ಅವರನ್ನು ಅಫೆಕ್ಟ್ ಮಾಡೋದೇ ಇಲ್ಲ. ಗರ್ಭಾವಸ್ಥೆಯಲ್ಲಿದ್ದಾಗ ಹಲವಾರು ರೀತಿಯ ಹಾರ್ಮೋನ್ಗಳ ಉತ್ಪಾದನೆ, ಅದರದ್ದು ಏರುಪೇರು ಏನಿರುತ್ತೆ ಅದೆಲ್ಲ ಒಂದು ಲೆವೆಲ್ಗೆ ಬಂದ್ಬಿಡುತ್ತೆ. ಆಗ ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇದು ಯಾವುದೇ ಥರದ ತೊಂದರೆ ಮಾಡೋದಿಲ್ಲ. ಇದು ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಹೆಚ್ಚಿಗೆ ನೋಡ್ತೀವಿ. ಯಾವುದು ಆ್ಯಕ್ಟಿವ್ ಡಿಸೀಸ್, ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಆಮವಾತ ಅಂತ ಡಯಾಗ್ನೋಸ್ ಆಗಿರೋ ಹೆಂಗಸರು ಈ ಗರ್ಭಾವಸ್ಥೆಯಲ್ಲಿ ಏನು ಸಮಸ್ಯೆ ಇಲ್ಲದೆ ಇರ್ತಾರೆ. ಆಗ ಅವ್ರಿಗೆ ನಾವು ತಮಾಷೆಯಾಗಿ ಯಾವಾಗಲೂ ಗರ್ಭವನ್ನೇ ಧರಿಸಿ ಪ್ರೆಗ್ನೆಂಟ್ ಆಗೇ ಇರಿ ಅಂತ ಹೇಳಿದ್ದು ಉಂಟು. ಓಕೆ, ನಿಜಕ್ಕೂ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಸೊ ಅದರ್ ದನ್ ದಟ್, ಇದು RA ಫ್ಯಾಕ್ಟರ್ ಅಂತ ಏನು ಹೇಳಿದ್ರಿ, ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಯಾವ ರೀತಿ ಚಿಕಿತ್ಸೆಗಳನ್ನು ಕೊಟ್ಕೊಳ್ಬಹುದು? ಓಕೆ, ಇದು
ಆಯುರ್ವೇದದಲ್ಲಿ ಹಲವಾರು ರೀತಿಯ ಚಿಕಿತ್ಸಾ ವಿಧಾನಗಳು ಹೇಳಿದೆ. ಒಂದು ಆಮದ ವಿಷಯ ಹೇಳಿದ್ವಿ, ಅಂದರೆ ಮೆಟಬಾಲಿಕ್ ಟಾಕ್ಸಿನ್ಸ್ ಏನು ಹೇಳಿದ್ವಿ, ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಿರೋದ್ರಿಂದ ಈ ರುಮಟಾಯ್ಡ್ ಫ್ಯಾಕ್ಟರ್ ರಕ್ತದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ವಿ. ಈಗ ಆಯುರ್ವೇದದಲ್ಲಿ ನಿತ್ಯ ವಿರೇಚನ ಅಂತ ಹೇಳ್ತೀವಿ, ಅಂದರೆ ಯಾವ ದ್ರವ್ಯಗಳ ಉಪಯೋಗದಿಂದ ಬಲವಂತವಾಗಿ ಶರೀರದಲ್ಲಿರುವ ಮಲವನ್ನು ಹೊರ ತೆಗೆಯುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಮಾಡ್ತೀವಿ. ಅಂಥ ದ್ರವ್ಯಗಳ ಉಪಯೋಗದಿಂದ ಶರೀರದಲ್ಲಿ ಅಕ್ಯುಮುಲೇಟ್ ಆಗ್ತಿರುವಂಥ, ಶೇಖರಣೆ ಆಗ್ತಿರುವಂತಹ ಮಲವನ್ನು, ಶರೀರಕ್ಕೆ ಬೇಕಿಲ್ಲದ ವಸ್ತುವನ್ನು ಹೊರಗೆ ಹಾಕೋದು. ಸಾಮಾನ್ಯವಾಗಿ ಈ ಏರಂಡ ಅಂತ ಹೇಳ್ತೀವಿ, ಕ್ಯಾಸ್ಟರ್ ಅಥವಾ ಅರಳು ಬರುತ್ತಲ್ಲ, ಇದು ಆಯಿಲ್ ಅಥವಾ ಚೂರ್ಣ ಈ ಥರದ ನಿತ್ಯ ಉಪಯೋಗ ಆಗಿರ್ಬೋದು. ಈ ಮಾಡೋದ್ರಿಂದ ಎಲಿಮಿನೇಷನ್ ಚೆನ್ನಾಗಿರುತ್ತೆ. ಸೊ ಈ ಆಮವಾತದಿಂದ ಯಾವ ರೀತಿ ಒಬ್ಬರ ಹೆಲ್ತ್ಗೆ ಎಫೆಕ್ಟ್ ಆಗಬಹುದು ಅಂತ? ಈ ಆಮವಾತದ ಕ್ಲಾಸಿಫಿಕೇಶನ್ ಹೇಳಬೇಕಾದ್ರೆ ಆರ್ಟಿಕ್ಯುಲರ್ ಮತ್ತು ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಅಂತ 2 ಟೈಪ್ಸ್ ಬರುತ್ತೆ. ಆರ್ಟಿಕ್ಯುಲರ್ ಅಂದರೆ ಬರೀ ಜಾಯಿಂಟ್ಗೆ ಅಥವಾ ಸಂಧಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಅಂತ ಹೇಳ್ತೀವಿ. ಎರಡರಲ್ಲೂ ಆರ್ಟಿಕ್ಯುಲರ್, ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಎರಡರಲ್ಲೂ ರುಮಟಾಯ್ಡ್ ಫ್ಯಾಕ್ಟರ್ ಏನಿರುತ್ತೆ ಅದು ಪಾಸಿಟಿವ್ ಆಗಿರುತ್ತೆ. ಆದರೆ ಈ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಆರ್ಥರೈಟಿಸ್ನಲ್ಲಿ ಏನಾಗುತ್ತೆ, ಸಂಧಿಗಳು ಬಿಟ್ಟು ಈ ಹೃದಯವನ್ನು ಅಫೆಕ್ಟ್ ಮಾಡ್ಬೋದು, ಶ್ವಾಸಕೋಶ ಅಥವಾ ಲಂಗ್ಸನ್ನು ಅಫೆಕ್ಟ್ ಮಾಡ್ಬೋದು, ಸ್ಕಿನ್ನನ್ನು ಅಫೆಕ್ಟ್ ಮಾಡ್ಬೋದು, ನರಗಳನ್ನು ಅಫೆಕ್ಟ್ ಮಾಡ್ಬೋದು, ಕಣ್ಣುಗಳನ್ನು ಅಫೆಕ್ಟ್ ಮಾಡುತ್ತೆ, ತ್ವಚೆ ಅಥವಾ ಸ್ಕಿನ್ನನ್ನು ಅಫೆಕ್ಟ್ ಮಾಡುತ್ತೆ. ಈ ಥರ ಹಲವಾರು ರೀತಿಯ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ. ಓಕೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಎಷ್ಟು ದಿನಗಳಲ್ಲಿ ಇದು ಕ್ಯೂರ್ ಆಗಬಹುದು, ಅಥವಾ ಇದು ಲೈಫ್ ಟೈಮ್ ಟ್ರೀಟ್ಮೆಂಟ್ಸ್ ತಗೊಳ್ತಾನೆ ಇರಬೇಕಾ ಅನ್ನೋದು? ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಈ ರೋಗದ ನಿಖರವಾದ ಕಾರಣ ಗೊತ್ತಿಲ್ಲ, ಆದರೆ ಇದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಹಾಗೆಯೇ ಚಿಕಿತ್ಸೆ, ಇದರ ಪ್ರೊಗ್ನೋಸಿಸ್, ಅಸಾಧ್ಯತೆ ಬಂದಾಗ ಇದು ಒಂದು ಅಸಾಧ್ಯ ವ್ಯಾಧಿ ಅಂತ ಹೇಳ್ತೀವಿ. ಅಂದರೆ ವಾಸಿ ಆಗೋದೇ ಇಲ್ಲ, ಆದರೆ ಇದು ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ಸಾಮಾನ್ಯವಾಗಿ ಏನು ನೋಡ್ತೀವಿ, ಯಾವೊಬ್ಬ ಮನುಷ್ಯ ಈ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತದಿಂದ ನರಳ್ತಾ ಇದ್ದಾನೆ ಅಂಥವನು ಯಾವಾಗ ಒತ್ತಡದಲ್ಲಿದ್ದಾನೆ ಅಥವಾ ಯಾವಾಗ ಜ್ವರ, ಕೆಮ್ಮು, ನೆಗಡಿ ಈ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಆಗ ಈ ಸಮಸ್ಯೆ ಪ್ರಬಲವಾಗಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಿಯವರೆಗೆ ಅವನ ಆರೋಗ್ಯ ಸುಸ್ಥಿತಿಯಲ್ಲಿದೆ, ಯಾವುದೇ ರೀತಿಯ ಒತ್ತಡದಲ್ಲಿ ಇಲ್ಲ, ಜ್ವರ, ನೆಗಡಿ ಈ ಥರದ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾ ಇಲ್ಲ, ಆಗ ಈ ಥರದ ಸಮಸ್ಯೆಯಿಂದ ದೂರ ಇರ್ತಾನೆ. ಇದನ್ನು ನಾವು ಫ್ಲೇರ್ಸ್ ಮತ್ತು ರೆಮಿಷನ್ಸ್ ಅಂತ ಹೇಳ್ತೀವಿ. ಈ ಕಾಯಿಲೆಯ ಒಂದು ವಿಶಿಷ್ಟ ಗುಣ ಏನು ಅಂದರೆ ಫ್ಲೇರ್ಸ್, ಏನೇನೋ ಕಾರಣಗಳಿಂದ ಸಡನ್ನಾಗಿ ಉತ್ಪತ್ತಿ ಆಗಿಬಿಡುತ್ತೆ. ಮತ್ತು ರಿಮಿಷನ್, ಅದಾಗದೆ ಸುಮ್ಮನೆ ಇದ್ಬಿಡುತ್ತೆ, ಕೆಲವು ದಿವಸಗಳು ಸುಮ್ಮನೆ ಇದ್ಬಿಡುತ್ತೆ. ಫ್ಲೇರ್ಸ್ ಆ್ಯಂಡ್ ರಿಮಿಷನ್ಸ್ ಅಂತ ಹೇಳ್ತೀವಿ. ಸೊ ಈ ರುಮಟಾಯ್ಡ್ ಅಂಶ ಏನು ಹೇಳಿದ್ರಿ, ಈ RA ಫ್ಯಾಕ್ಟರ್ ಅನ್ನೋದು ಬ್ಲಡ್ಡಲ್ಲಿ ಕೆಲವೊಬ್ಬರಿಗೆ ಕಾಣಿಸ್ಕೊಂಡ್ರು ಕೂಡ ಇದು ಹೆಲ್ತ್ಗೆ ಏನೂ ಅಫೆಕ್ಟ್ ಮಾಡ್ತಿರಲ್ಲ. ಸೊ ಅದನ್ನು ಹೇಗೆ ಕ್ಲಾಸಿಫೈ ಮಾಡ್ತೀರಿ, ಹೇಗೆ ಅದು ಇಸ್ ದಟ್ ಅ ಚಾಲೆಂಜ್ ಫಾರ್ ಮೆಡಿಕಲ್ ಅನ್ನೋದು ಒಂದು ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಹಲವರಿಗೆ ಯಾವುದೋ ರೀತಿಯ ಒಂದು ಮೆಡಿಕಲ್ ಚೆಕಪ್ ಮಾಡ್ಕೊತಾರೆ. ಈಗಿನ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಈ ಮಾಸ್ಟರ್ ಹೆಲ್ತ್ ಚೆಕಪ್ಸು ಅಥವಾ ಒಂದು ಮ್ಯಾಂಡೇಟ್ರಿ ಆಗಿ, ಅಂದರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಂಥ ನಿರ್ದಿಷ್ಟವಾದ ಟೆಸ್ಟ್ಗಳನ್ನು ಮಾಡಿಸಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹೇರ್ತಾರೆ. ಫೋರ್ಸ್ಫುಲಿ ಕೆಲವು ಟೆಸ್ಟ್ ಮಾಡ್ತಾರೆ, ಆಗ ಅವ್ರಿಗೇನು ಆರೋಗ್ಯದ ಸಮಸ್ಯೆ ಇರಲ್ಲ. ಅಂಥವರಲ್ಲೂ ರುಮಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ಬರುತ್ತೆ. ಆದರೆ ಯಾರಿಗೆ ಪಾಸಿಟಿವ್ ಇರೋದಿಲ್ಲ, ಈ ಲಕ್ಷಣಗಳಿರುತ್ತೆ, ಸಂಧಿಗಳ ಉರಿ, ಊತ ಇವೆಲ್ಲ ಇರುತ್ತೆ, ಅಂಥವರಲ್ಲಿ ಆಮವಾತದ ಲಕ್ಷಣದಲ್ಲಿ ಥರನೇ ಚಿಕಿತ್ಸೆ ಮಾಡ್ತೀವಿ. ಅಂಥವರಲ್ಲಿ 1.5 ವರ್ಷ, ಅಂದರೆ ಒಂದು 18 ತಿಂಗಳಿಂದ 24 ತಿಂಗಳುಗಳಲ್ಲಿ ಅದು ಪಾಸಿಟಿವ್ ಆಗಿ ತಿರುಗುವುದನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಲಕ್ಷಣಗಳಿದೆ, ಆದರೆ ರುಮಟಾಯ್ಡ್ ಫ್ಯಾಕ್ಟರ್ ನೆಗೆಟಿವ್ ಇದೆ, ಆದ್ರೂ ಅದನ್ನು ಆಮವಾತ ಚಿಕಿತ್ಸೆ ರೀತಿಯಲ್ಲೇ ಚಿಕಿತ್ಸೆ ಮಾಡ್ತೀವಿ. ಅಂಥವರು ಈ 1.5 ಇಂದ 2 ವರ್ಷದಲ್ಲಿ ರುಮಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ಆಗೋದನ್ನು ನೋಡೋಕೆ ಸಿಗುತ್ತೆ. ಸೊ ಹೆರಿಡಿಟರಿ ವೈಸ್ ತನ್ನ ತಂದೆಗೆ ರುಮಟಾಯ್ಡ್ ಆರ್ಥರೈಟಿಸ್ ಇದೆ, ಮಗನಿಗೂ ಬರಬಹುದು ಇಲ್ಲ ಮಗಳಿಗೂ ಬರಬಹುದು ಅನ್ನೋದು ಹೆದರಿಕೆ ಇರುತ್ತೆ. ಸೊ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ ಅಂತ? ಮೊದಲು ಹೆದರಿಕೆ ಏನಿದೆ, ಕಾಯಿಲೆ ಶರೀರದಲ್ಲಿ ಶುರುವಾಗೋದಿಲ್ಲ, ಮೊದಲು ಮನಸ್ಸಿನಲ್ಲಿ ಶುರುವಾಗುತ್ತೆ. ನೀವು ಆ ಹೆದರಿಕೆ ಅಂತ ಹೇಳಿದ್ರಲ್ಲ, ಮನಸ್ಸಿಗೆ ತೀರಾ ಹಚ್ಕೊಂಡ್ಬಿಟ್ರಿ, ಅದೇ ಥಾಟ್ಸನ್ನು, ಅದೇ ಯೋಚನೆಯನ್ನು ನರ್ಚರ್ ಮಾಡ್ತಾ ಇದ್ದೀರಾ, ಅದಕ್ಕೆ ಚೆನ್ನಾಗಿ ಪೋಷಣೆ ಮಾಡ್ತಿದ್ದೀರಾ, ಆಗ ಶರೀರದಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ಕಾಯಿಲೆ ಖಂಡಿತ ಮಾಡಿಕೊಟ್ಬಿಡುತ್ತೆ. ಸೊ ಇಂಥವರಲ್ಲಿ ಯಾರಿಗೆ ಫ್ಯಾಮಿಲಿಯಲ್ಲಿದೆ ಅಂಥವರು ಒಳ್ಳೆಯ ಜೀವನ ಶೈಲಿಯನ್ನು ಫಾಲೋ ಮಾಡಬೇಕು. ಒಳ್ಳೆಯ ರೀತಿಯ ಆಹಾರವನ್ನು ತಿನ್ನೋದು, ಒಳ್ಳೆಯ ರೀತಿಯ ದಿನನಿತ್ಯವಾಗಿ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡೋದು, ಅದರಲ್ಲೂ ಯೋಗ, ಈ ರೀತಿಯ ವ್ಯಾಯಾಮ,
ಮತ್ತು ಮೂರನೇದು ನಿದ್ದೆ. ಒಂದು ಆಹಾರ ಆಯಿತು, ಎರಡನೇದು ವಿಹಾರ ಎಕ್ಸಸೈಸಸ್, ಮೂರನೇದು ನಿದ್ದೆ. ಒಂದು ಶರೀರಕ್ಕೆ ಏನು ದಿನನಿತ್ಯದ ಚಟುವಟಿಕೆಯಿಂದ ವೇರ್ ಆ್ಯಂಡ್ ಟೇರ್ ಆಗ್ತಾ ಇದೆ, ಧಾತುಗಳು ಕ್ಷಯಿಸ್ತಾ ಇದೆ, ಅದು ಸರಿಯಾದ ರೀತಿಯಲ್ಲಿ ರಿಪೇರ್ ಆಗಬೇಕು, ರೀಜನರೇಟ್ ಆಗಬೇಕು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಬೇಕು. ಒಬ್ಬ ವಯಸ್ಕನಿಗೆ, ಒಬ್ಬ ಅಡಲ್ಟ್ಗೆ 6 ರಿಂದ 8 ಗಂಟೆಯ ನಿದ್ದೆ, ದೀರ್ಘ ನಿದ್ದೆ ಅವಶ್ಯಕತೆ ಇರುತ್ತೆ. ಇದನ್ನು ಪಾಲಿಸಬೇಕಾಗತ್ತೆ. ಓಕೆ, ಸೊ ನೀವು ಹೇಳಿದ್ರಿ ನಿದ್ದೆ ಮುಖ್ಯ, ಹಾಗೆ ವ್ಯಾಯಾಮ ಮುಖ್ಯ ಅನ್ನೋದು. ಬಟ್ ಈಗಿನ ಲೈಫ್ ಸ್ಟೈಲ್ ನೋಡಿದ್ರೆ ಖಂಡಿತ ಅದನ್ನ ಫಾಲೋ ಮಾಡ್ತಿಲ್ಲ ಅನ್ನೋದು. ಸೊ ಈ ಹೆರಿಡಿಟರಿ ವೈಸ್ ಈ RA ಫ್ಯಾಕ್ಟರ್ ಬ್ಲಡ್ಡಲ್ಲಿ ಕಾಣಿಸ್ಕೊಂಡಿದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಒಬ್ಬರ ಲೈಫ್ ಸ್ಟೈಲ್ ಈ ರೀತಿ ಇರಬೇಕು ಅಂತಂದರೆ ಯಾವ ರೀತಿ ಅದನ್ನ ಫಾಲೋ ಮಾಡಬೇಕು ಅಂತ? ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಹಲವರು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಬರಬೇಕಾದ ನಿದ್ದೆ, ರಾತ್ರಿಯ ನಿದ್ದೆ ಕೆಡ್ತಾ ಇದ್ದಾರೆ. ಅದನ್ನು ಕಾಂಪನ್ಸೇಟ್ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ ಹೊತ್ತು ಮಲಗ್ತಾರೆ. ಆದರೆ ನಮ್ಮ ಮೆದುಳಿನಲ್ಲಿ ಒಂದು ಮೆಲಟೋನಿನ್ ಅನ್ನುವಂತಹ ಒಂದು ರಾಸಾಯನಿಕ ಉತ್ಪಾದನೆ ಏನಾಗುತ್ತೆ, ಅದು ರಾತ್ರಿಯ ನಿದ್ದೆಯಲ್ಲಿ, ಯಾವಾಗ ಹೊರಗಿನ ವಾತಾವರಣದಲ್ಲಿ ಕತ್ತಲಿದೆ, ಪ್ರಪಂಚ ಎಲ್ಲ ಡಾರ್ಕ್ನೆಸ್ನಲ್ಲಿದೆ, ಆಗ ಅದರ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ರಾತ್ರಿಯ ನಿದ್ರೆ ಆರೋಗ್ಯದ ಸುಸ್ಥಿತಿಯಲ್ಲಿಡುವ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಆದರೆ ಯಾರು ರಾತ್ರಿ ನಿದ್ದೆ ಸಿಗ್ತಾ ಇಲ್ಲ ಅಂಥವರು ಸ್ವಲ್ಪ ವ್ಯಾಯಾಮ ಮಾಡಿದ್ರೆ, ಒಳ್ಳೆ ರೀತಿಯ ಆಹಾರ ತಗೊಳ್ಳೋದು, ಈ ಥರ ಮಾಡ್ಕೊಂತು ಅಂದರೆ ಶರೀರ ಒಂದು ರೀತಿಯ ಬೇರೆ ಥರದ ಶಕ್ತಿಯನ್ನು ರೂಢಿ ಮಾಡ್ಕೊಳ್ಳುತ್ತೆ. ಈ ರೀತಿ ಬರದೇ ಇರೋದಂತರ ತಡೆಯೋಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಆ ಥರ ಮಾಡ್ಕೊಳ್ಳೋದು. ಓಕೆ, ಸೊ ಈಗ ಎಕ್ಸಸೈಸ್ ಅಂತ ಹೇಳಿದ್ರೆ, ಸೊ ಈ ವ್ಯಾಯಾಮ ಯಾವ ಮಿತಿಯಲ್ಲಿ ಇರಬೇಕು ಅನ್ನೋದು ಹೇಳಿದ್ರೆ, ಹೆಚ್ಚು ಸ್ಟ್ರೆಸ್ ಮಾಡಬಾರ್ದು ಅಂತ. ಸೊ ಯಾವ ರೀತಿ ವ್ಯಾಯಾಮವನ್ನು ಮಾಡಿದರೆ ಒಳ್ಳೆಯದು ಅಂತ? ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಅಂದರೆ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡ್ತೀರಾ ಯಾವಾಗ ನಿಮ್ಮ ಎದೆ ಬಡಿತ ಜಾಸ್ತಿ ಆಗುತ್ತೆ, ಈ ಹಣೆ ಮೇಲೆ ಕಂಕುಳುಗಳಲ್ಲಿ ಆರ್ಮ್ ಪಿಟ್ಸ್ನಲ್ಲಿ ಸ್ವೆಟ್ ಶುರು ಆಗುತ್ತೆ, ಅದು ಆ ಮನುಷ್ಯನಿಗೆ ಆ ಅವಧಿಗೆ ವ್ಯಾಯಾಮ ಸಾಕು ಅಂತ ಸೂಚಿಸುತ್ತೆ ಶರೀರ. ಸೊ ಈಗ ವ್ಯಾಯಾಮ ಆಯಿತು, ನಿದ್ದೆ ಆಯಿತು. ಸೊ ಫುಡ್ ಅಂತ ಬಂದಾಗ ಆಹಾರ ಪದ್ಧತಿ ಹೇಗಿರಬೇಕು? ಒಬ್ಬ ರುಮಟಾಯ್ಡ್ ಆರ್ಥರೈಟಿಸ್ ಆಕ್ಟಿವ್ ಇರೋ ಅಂಥ ಮನುಷ್ಯ ಅಥವಾ ಇನ್ನೇನು ಹೆರಿಡಿಟರಿ ಇದೆ, ಸೊ ಆ ಭಯದಲ್ಲೇ ಇರ್ತಾರೆ, ಸೊ ಅಂಥವರ ಆಹಾರ ಪದ್ಧತಿ ಹೇಗಿರಬೇಕು ಅಂತ? ಆಮ ಅಥವಾ ಮೆಟಬಾಲಿಕ್ ಟಾಕ್ಸಿನ್ಸ್ ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ವಿ. ಈ ಆಮವಾತ ಇರೋ ಒಬ್ಬ ಮನುಷ್ಯ ದೀಪನ ದ್ರವ್ಯಗಳು ಅಂತ ಹೇಳ್ತೀವಿ. ಯಾವ ಮೆಡಿಸಿನಲ್ ಯೂಸಿಂದ ಅವನ ಡೈಜೆಸ್ಟಿವ್ ಫೈರ್ ಕಿಂಡಲ್ ಆಗುತ್ತೆ, ಆ ಥರದ ಆಹಾರಗಳನ್ನು ಹೆಚ್ಚಿಗೆ ಉಪಯೋಗಿಸ್ಬೇಕು. ಖಂಡಿತ ಡಾಕ್ಟರ್. ಸೊ ಆಹಾರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಓಕೆ ವೀಕ್ಷಕರೇ, ರುಮಟಾಯ್ಡ್ ಆರ್ಥರೈಟಿಸ್ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್. ವೀಕ್ಷಕರೇ, ಆಮವಾತವಿರುವವರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಓಕೆ ಡಾಕ್ಟರ್, ಆಮವಾತ ಇರುವಂಥವರು ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಯಾವ ರೀತಿ ಆಹಾರವನ್ನು ಅನುಸರಿಸಿದ್ರೆ ಒಳ್ಳೆಯದು ಅಂತ? ಈಗ ಶರೀರದಲ್ಲಿ ಆಮ ಅಥವಾ ಮೆಟಬಾಲಿಕ್ ಟಾಕ್ಸಿನ್ಸ್ ಆಗಬಾರ್ದು. ಅದರಿಂದ ಅಂಥ ಮನುಷ್ಯ ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನು ತಿನ್ನಬೇಕು. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಹಸಿವಿಲ್ಲದೇ ಇದ್ರೂ ಒಂದು ನಾಲ್ಗೆಯ ಚಪಲತೆಗೆ ರುಚಿಯಾದ ಆಹಾರವನ್ನು ನಮ್ಮ ಕೆಪಾಸಿಟಿಗೂ ಮೀರಿ ತಿನ್ಬಿಡ್ತೀವಿ. ಈ ಥರದ್ದು ಆಗಬಾರ್ದು. ಹಸುವಿನ ಸಿಗ್ನಲ್ ಬರುತ್ತೆ, ಯಾವಾಗ ಶರೀರಕ್ಕೆ ಒಂದು ಫ್ಯೂಲಿನ ಆಹಾರದ ಅವಶ್ಯಕತೆ ಇದೆ ಆಗ ಹಸುವಿನ ಮುಖಾಂತರ ವ್ಯಕ್ತಪಡಿಸುತ್ತೆ. ಹಸುವಾದಾಗ ಮಾತ್ರ ಆಹಾರವನ್ನು ತಗೋಬೇಕು, ಈ ಥರ ಒಂದು ಪಾಲಿಸೋದು. ಇನ್ನು ದೀಪನ ದ್ರವ್ಯಗಳು ಅಂತ ಹೇಳಿದೆ, ಏನು ಒಂದು ಡೈಜೆಸ್ಟಿವ್ ಫೈರ್ ಅಥವಾ ಜಠರ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ದ್ರವ್ಯಗಳ ಉಪಯೋಗ, ಅದು ಸಾಮಾನ್ಯವಾಗಿ ಕಟು ದ್ರವ್ಯಗಳು ಅಥವಾ ಉಷ್ಣವೀರ್ಯ ದ್ರವ್ಯಗಳು ಅಂತ ಹೇಳ್ತೀವಿ. ಅದು ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಮೆಣಸು ಆಗ್ಬೋದು, ಜೀರಿಗೆ ಆಗ್ಬೋದು, ಶುಂಠಿ ಆಗ್ಬೋದು, ಧನಿಯಾ ಆಗ್ಬೋದು, ಈ ಥರದ ಸ್ಪೈಸಸ್ ಏನಿದೆ, ಹಸಿಮೆಣಸಿನ್ಕಾಯಿ ಆಗ್ಬೋದು, ಈ ಥರದ ದ್ರವ್ಯಗಳ ಉಪಯೋಗ ಮಾಡೋದ್ರಿಂದ ಹಸಿವು ತುಂಬ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿ ತುಂಬ ಪ್ರಬಲವಾಗಿರುತ್ತೆ, ಆಹಾರದ ಪಚನ ಚೆನ್ನಾಗಾಗತ್ತೆ. ಓಕೆ, ಸೊ ಈಗ ಆಹಾರ ಅಂತ ಬಂದಾಗ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಯಾವ ರೀತಿಯಾದಂತಹ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿದ್ರೆ ಒಳ್ಳೆಯದು ಅಂತ? ಬಿಟರ್ ಟೇಸ್ಟಿಂಗ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಆಯುರ್ವೇದದಲ್ಲಿ ತಿಕ್ತ ದ್ರವ್ಯಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ತರಕಾರಿಗಳಲ್ಲಿ ಈ ಬಿಟರ್ ಗಾರ್ಡ್ ಬರುತ್ತೆ, ಹಾಗಲಕಾಯಿ ಅಂತ ಹೇಳ್ತೀವಿ, ಬಾಟಲ್ ಗಾರ್ಡ್ ಬರುತ್ತೆ, ಸೋರೆಕಾಯಿ, ಸ್ನೇಕ್ ಗಾರ್ಡ್ ಬರುತ್ತೆ, ಇದು ಪಡವಲಕಾಯಿ, ರಿಡ್ಜ್ ಗಾರ್ಡ್ ಅಂತ ಹೇಳ್ತೀವಿ, ಹೀರೆಕಾಯಿ, ಈ ಥರದ್ದು ಗಾರ್ಡ್ಸ್ ಏನಿದಾವೆ ಇದು ಹೆಚ್ಚಿಗೆ ತಿಕ್ತ ಪ್ರಧಾನ ದ್ರವ್ಯಗಳಾಗಿದೆ. ಅದು ಬಿಟ್ಟು ಎಲ್ಲ ರೀತಿಯ ತರಕಾರಿಗಳು
ಒಂದು ನಿಯಮಿತ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಈಗ ಹಣ್ಣುಗಳಿಗೆ ಬಂದರೆ ಯಾವ ರೀತಿಯಾದಂಥ ಹಣ್ಣುಗಳನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ? ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ವಿ. ನಮ್ಮ ರೋಗ ತಡೆಯುವ ಒಂದು ವ್ಯವಸ್ಥೆ ಏನಿದೆ ಅದನ್ನು ಹಾಳು ಮಾಡಿ ಈ ಥರದ ಸಮಸ್ಯೆಗಳಿಗೆ ದಾರಿ ಮಾಡ್ಕೊಳ್ಳುತ್ತೆ ಅಂತ. ಎಲ್ಲ ಥರದ ಹಣ್ಣುಗಳ ಸೇವನೆ ಏನಿದೆ ನಮ್ಮ ಇಮ್ಯೂನ್ ಸಿಸ್ಟಮನ್ನು, ವ್ಯಾಧಿ ಕ್ಷಮತ್ವವನ್ನು ಹೆಚ್ಚು ಮಾಡುತ್ತೆ. ಅದರಲ್ಲೂ ಈ ವಿಟಮಿನ್ ಸಿ ಹೆಚ್ಚು ಇರುವಂತಹ ಹಣ್ಣುಗಳು, ಅದು ಕಿತ್ತಳೆ ಹಣ್ಣು ಆಗ್ಬೋದು, ಮೂಸಂಬಿ ಆಗ್ಬೋದು, ಸೀಬೆಹಣ್ಣು, ಚೇಪೆಕಾಯಿ ಆಗ್ಬೋದು, ದಾಳಿಂಬೆ ಹಣ್ಣು ಆಗ್ಬೋದು, ಇಂಥ ಹಣ್ಣುಗಳ ಉಪಯೋಗ ಹೆಚ್ಚು ಮಾಡೋದು. ಅದು ಬಿಟ್ಟು ಬೇರೆ ರೀತಿಯ ಎಲ್ಲ ಹಣ್ಣುಗಳನ್ನು ನಿಯಮಿತ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು. ಓಕೆ, ಸೊ ಈಗ ಯಾವುದಾದ್ರೂ ಇಂತಹ ತರಕಾರಿಗಳನ್ನು ತಿನ್ನಬೇಡಿ, ನಿಮಗೆ ವಾತ ಇದೆಯಾ ಆಲೂಗಡ್ಡೆ ತಿನ್ನಬೇಡಿ ಈ ರೀತಿ ಹೇಳ್ತಾರೆ. ಸೊ ಅದು ಸರಿನಾ ತಪ್ಪ ಅನ್ನೋದನ್ನ ನೆಕ್ಸ್ಟ್. ಹೌದು, ಇದು ನಮ್ಮ ಆಯುರ್ವೇದ ಗ್ರಂಥಗಳಲ್ಲೂ ಹೇಳಿದೆ. ವಾತದ ದೋಷವನ್ನು ಜಾಸ್ತಿ ಮಾಡುವಂಥ ಆಹಾರಗಳು, ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಅಥವಾ ಬಟಾಣಿ, ಈ ಥರದ ಕಾಳುಗಳು ಅಥವಾ ಮೊಳಕೆ ಬಂದಿರುವಂತಹ ಕಾಳುಗಳು, ಇಂತಹ ಉಪಯೋಗದಿಂದ ನಾವು ನೋವು, ಉರಿ, ಊತ ಈ ಲಕ್ಷಣಗಳು ಹೆಚ್ಚು ಆಗೋದನ್ನು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ನೋಡ್ತೀವಿ. ಓಕೆ, ಸೊ ಯಾವ ರೀತಿಯಾದಂತಹ ವೆಜಿಟೇಬಲ್ಸ್ ಅಂದರೆ ಈ ತರಕಾರಿಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ಯಾವ ಯಾವ ತರಕಾರಿಗಳನ್ನು ತಿನ್ನಬಾರದು ಈ ಆಮವಾತ ಇರೋರು? ಅದೇ ಈ ಆಲೂಗಡ್ಡೆ, ಬದನೆಕಾಯಿ, ಬಟಾಣಿ ಈ ಥರದ್ದು ಏನು ಹೇಳಿದ್ವಲ್ಲ, ಈ ಥರದ್ರಿಂದ ಸಾಮಾನ್ಯವಾಗಿ ವಾತ ವೃದ್ಧಿ ಆಗುತ್ತೆ. ಆದರೆ ತುಂಬ ಜನರಲ್ಲಿ ಆಗುತ್ತೆ, ಕೆಲವರಲ್ಲಿ ಆಗೋದಿಲ್ಲ. ಕೆಲವರು ಈ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಪ್ರತಿನಿತ್ಯ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಉಪಯೋಗಿಸ್ತಾನೆ ಇರ್ತಾರೆ. ಅಂಥವರಲ್ಲಿ ಈ ಆಮವಾತ ಇದೆ, ಆದರೂ ಏನು ಹೆಚ್ಚಿಗೆ ಅಫೆಕ್ಟ್ ಮಾಡ್ತಿರೋದಿಲ್ಲ. ಇದೊಂದು ನೋಡೋಕ್ಕೆ ಸಿಗುತ್ತೆ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ. ಆದ್ದರಿಂದ ನಾನು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಅವರು ತುಂಬ ಸೂಕ್ಷ್ಮ ರೀತಿಯಲ್ಲಿ ಅವರ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸ್ಕೋಬೇಕು. ಯಾವ ರೀತಿಯ ಆಹಾರವನ್ನು ತಿಂದಾಗ ಆ ಲಕ್ಷಣಗಳು ಜಾಸ್ತಿ ವೃದ್ಧಿ ಆಗುತ್ತೆ ಅಂತಹ ಆಹಾರಗಳನ್ನು ಅವಾಯ್ಡ್ ಮಾಡೋದು. ಓಕೆ, ಸೊ ಆಹಾರ, ನಿದ್ದೆ, ಹಾಗೆ ಒಂದು ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಈಗ ನೆಕ್ಸ್ಟ್ ಟ್ರೀಟ್ಮೆಂಟ್ ವೈಸ್ ಮಾತಾಡೋದಾದರೆ, ರುಮಟಾಯ್ಡ್ ಆರ್ಥರೈಟಿಸ್ಗೆ ಮೊದಲನೇ ಹಂತದ ಟ್ರೀಟ್ಮೆಂಟ್ಸ್ ಏನೇನಿರುತ್ತೆ? ಆಮದ ನಿರ್ಹರಣ ಆಗಬೇಕು. ಆ ಮೆಟಬಾಲಿಕ್ ಟಾಕ್ಸಿನ್ಸ್ ಏನು ಶರೀರದಲ್ಲಿ ಫಾರ್ಮ್ ಆಗ್ತಾ ಇದೆ ಅದನ್ನು ಎಲಿಮಿನೇಟ್ ಮಾಡಬೇಕು. ಅದರಿಂದ ವಿರೇಚಕ ದ್ರವ್ಯಗಳು, ಬಲವಂತವಾಗಿ ಶರೀರದಲ್ಲಿ ಟಾಕ್ಸಿನ್ಸನ್ನು ಎಲಿಮಿನೇಟ್ ಮಾಡುವಂಥ ದ್ರವ್ಯಗಳು, ಈ ಏರಂಡ ಅಂತ ಹೇಳ್ತೀವಿ, ಕ್ಯಾಸ್ಟರಿನ ಉಪಯೋಗ ಡೈಲಿ ಮಾಡೋದ್ರಿಂದ ಅದೊಂದು ರೀತಿಯ ಅನುಕೂಲ ಮಾಡುತ್ತೆ. ತುಪ್ಪವನ್ನು, ಈ ಸ್ನಿಗ್ಧ ದ್ರವ್ಯಗಳ ಸ್ನೇಹಪಾನ ಅಂತ ಹೇಳ್ತೀವಿ. ಈ ಆಮವಾತದಲ್ಲಿ ಈ ಸುಡೇಷನ್ ಅಥವಾ ಸ್ವೆಟ್ ಥೆರಪಿ ಅಂತ ಹೇಳ್ತೀವಿ, ಬಿಸಿಯ ಶಾಖವನ್ನು ಕೊಡೋದು. ಇದರಲ್ಲಿ ಈ ಎಣ್ಣೆ ಹಚ್ಬಿಟ್ಟು, ಏಕೆಂದರೆ ಆಮದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ತೈಲದ ಅಭ್ಯಂಗ ಮಾಡಿ ಸ್ವೇದ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಿರಾಮವಾತ, ಯಾವಾಗ ಆಮದ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಆದರೆ ಆಮವಾತದ ಲಕ್ಷಣಗಳಿದೆ, ಆಗ ಮಾತ್ರ ತೈಲದ ಅಭ್ಯಂಗಕ್ಕೆ ಅವಕಾಶ ಇರುತ್ತೆ. ಯಾವಾಗ ಆಮದ ಇನ್ವಾಲ್ವ್ಮೆಂಟ್ ಇದೆ ಆಗ ಆಭ್ಯಂತರ ಪ್ರಯೋಗಕ್ಕೆ, ಆಭ್ಯಂತರ ಸ್ನೇಹದ ಪ್ರಯೋಗ, ಇಂಟರ್ನಲ್ ಇಂಟೇಕ್ ಆಫ್ ಆಯಿಲ್ ಮೆಡಿಸಿನ್ಸ್. ಇನ್ನು ನಿತ್ಯ ವಿರೇಚಕಗಳು ಅಂದರೆ ಲ್ಯಾಕ್ಸೇಟಿವ್ಸ್ ಅಂತ ಹೇಳಿದ್ವಿ. ಇನ್ನು ಬೇರೆ ರೀತಿಯ ಔಷಧ ಪದ್ಧತಿಯಲ್ಲಿ ಇದನ್ನು ತುಂಬ ವಿಕೃತವಾದ ಕಾಯಿಲೆ, ಇದನ್ನು ಅಡ್ರೆಸ್ ಮಾಡೋದಕ್ಕೆ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ರೋಗ ತಡೆಯೋ ಶಕ್ತಿ ಏನಿದೆ ಅದನ್ನು ಕಮ್ಮಿ ಮಾಡುವಂತಹ ಒಂದು ಔಷಧಗಳ ಪ್ರಯೋಗವನ್ನು ಯೂಸ್ ಮಾಡ್ತೀವಿ. ಆದರೆ ಈ ಔಷಧಗಳ ಪ್ರಯೋಗದಿಂದ ಹೆಚ್ಚು ರೀತಿಯ ಸೈಡ್ ಎಫೆಕ್ಟ್ಸ್, ಲಿವರಿನ ಫಂಕ್ಷನ್ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ, ಮೂತ್ರಕೋಶದ ಅಥವಾ ಕಿಡ್ನಿಯ ಫಂಕ್ಷನ್ಸ್ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಈ ಥರದ ಔಷಧಗಳ ಪ್ರಯೋಗಗಳು, ಅಥವಾ ತುಂಬ ನೋವಿರುತ್ತೆ, ಇನ್ಫ್ಲಮೇಷನ್ ಇದೆ ಅಂಥವರಲ್ಲಿ ನೋವಿನ ಮಾತ್ರೆಗಳ ಪ್ರಯೋಗ, ಈ ಥರದ್ದು ದಿನನಿತ್ಯ ಪ್ರಯೋಗ ಮಾಡ್ತಾ ಇತ್ತು ಅಂದರೆ ಮೂತ್ರಕೋಶಗಳು ಕೆಲವೇ ದಿವಸಗಳಲ್ಲಿ ವೈಫಲ್ಯವನ್ನು ಕಾಣುತ್ತೆ. ಈ ರೀತಿಯ ಪ್ರಯೋಗಗಳು ಇದೆ. ಆದ್ದರಿಂದ ವೀಕ್ಷಕರಿಗೆ ಏನು ನಾವು ಚೆನ್ನಾಗಿ ಮನದಟ್ಟು ಮಾಡೋಣ ಅಂದರೆ, ಇದು ಒಂದು ವಾಸಿ ಆಗದೇ ಇರುವಂತಹ ಕಾಯಿಲೆ. ಈ ರೀತಿಯ ತುಂಬ ತೀಕ್ಷ್ಣವಾದಂತಹ ಔಷಧಗಳು ಪ್ರಯೋಗ ಮಾಡಿಕೊಂಡು ಬೇರೆ ಅಂಗಗಳ ಮೇಲೆ, ಆರೋಗ್ಯದ ಮೇಲೆ ಪರಿಣಾಮ ಬೀರೋದನ್ನು ತಡೆಗಟ್ಟೋದಕ್ಕೆ ಬೇರೆ ರೀತಿಯ ಈ ರೀತಿಯ ಏನು ಪ್ರಯೋಗಗಳಿದೆ. ನೋವಿದೆ, ಅಲ್ಲಿ ಯಾವುದೋ ಒಂದು ಈ ಹುರುಳಿ ಕಾಳು ಬರುತ್ತೆ, ಅಥವಾ ಎಳ್ಳು ಬರುತ್ತೆ, ಅಥವಾ ಅರಳಿನ ಎಲೆ ಬರುತ್ತೆ, ಅರಳಿನ ಬೀಜ ಬರುತ್ತೆ, ಮರಳು ಬರುತ್ತೆ. ಈ ರೀತಿಯ ಒಂದು ಡ್ರೈ ಸುಡೇಷನ್, ಉಷ್ಣ ಸ್ವೇದ ಅಂತೇಳಿ ಅದನ್ನು ಬಿಸಿ ಮಾಡಿ ಅಲ್ಲಿ ಶಾಖ ಕೊಟ್ಕೊಳ್ಳೋದು, ಅಥವಾ ಆಭ್ಯಂತರ ಪ್ರಯೋಗವಾಗಿ ಯಾವುದರ ರೀತಿಯ ಮೆಡಿಕೇಟೆಡ್ ಆಯಿಲ್ಸನ್ನು ಪ್ರಯೋಗ ಮಾಡೋದು, ಮತ್ತು ಆಹಾರದ ಪ್ರಯೋಗಗಳೇನು ಹೇಳಿದ್ವಿ ಇದನ್ನು ಮಾಡೋದು, ನಿತ್ಯ ವ್ಯಾಯಾಮ ಮಾಡ್ಕೊಳ್ಳೋದು,
ಜಾಯಿಂಟ್ಸ್ನೆಲ್ಲ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದು, ಈ ರೀತಿಯ ಪ್ರಯೋಗಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಮತ್ತು ನನ್ನ ಕೊನೆಯ ಒಂದು ಪ್ರಶ್ನೆ, ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಏನಾದರೂ ಅವಶ್ಯಕತೆ ಇದೆಯಾ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಅಂತ? ಇದೊಂದು ಡಿಫಾರ್ಮಿಟೀಸ್ ಉಂಟು ಮಾಡುವಂತಹ ಕಾಯಿಲೆ. ಅಂದರೆ ಈ ಮೂಳೆಗಳನ್ನು, ಈ ಪೆರಿ ಆರ್ಟಿಕ್ಯುಲರ್ ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ, ಯಾವ ಮೂಳೆಗಳು ತುದಿ ಏನಿದೆ ಅದು ಈ ಕಾರ್ಟಿಲೇಜ್ ಎಲ್ಲ ಎರೋಡ್ ಆದಮೇಲೆ ಮೂಳೆಗಳು ಅಫೆಕ್ಟ್ ಆಗುತ್ತೆ, ಅದು ಮೂಳೆಗಳು ತುಂಬ ತೆಳುವಾಗುತ್ತೆ, ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಈ ಥರ ಆಗ್ತಾ ಆಗ್ತಾ ಈ ಕಾಯಿಲೆಯ ವಿಶಿಷ್ಟ ಗುಣ ಏನು ಅಂದರೆ ಜಾಯಿಂಟ್ಗಳನ್ನು ಡಿಫಾರ್ಮ್ ಮಾಡಿಬಿಡುತ್ತೆ, ವಿಕೃತ ಅಂಗಗಳನ್ನಾಗಿ ಮಾಡಿಬಿಡುತ್ತೆ. ಆಗ ಬರೆಯೋದಕ್ಕೆ, ನಡೆಯೋದಕ್ಕೆ, ಈ ಥರದ ಕೆಲಸಗಳಿಗೆ ತೊಂದರೆ ಮಾಡ್ತಾ ಇದೆ ಅಂದರೆ ಸರ್ಜರೀಸ್ ಅನಿವಾರ್ಯ ಆಗಿಬಿಡುತ್ತೆ. ಮುಂಚೆ ಒರಿಜಿನಲ್ ಜಾಯಿಂಟ್ಸ್ ಇದ್ದಾಗ ಏನು ಕೆಲಸಗಳು ಮಾಡೋಕ್ಕಾಗ್ತಾ ಇತ್ತು ಅದು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಸರ್ಜರೀಸ್ ಸಹ ಅವಶ್ಯಕತೆ ಇರುತ್ತೆ. ಆದರೆ ಸರ್ಜರೀಸ್ನ ಅವಾಯ್ಡ್ ಮಾಡೋದೇ ಒಂದು ನಮ್ಮ ಗೋಲ್ ಆಗಿರಬೇಕು. ಓಕೆ ಡಾಕ್ಟರ್, ಆಮವಾತ ಅದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತುಂಬ ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.